ಪ್ರೇಮಿ ಕೈಕೊಟ್ಟ ಅಂತ ಮದುವೆ ಮಂಟಪದಲ್ಲಿ ಯುವತಿ ರಂಪಾಟ ಮಾಡಿದ್ಲು. ಇದೀಗ ಪ್ರಿಯಕರ ಶರತ್ ಸೇರಿ ಕುಟುಂಬಸ್ಥರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಶರತ್ನನ್ನ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಚಿಕ್ಕಮಗಳೂರು ನಗರದ ಕಲ್ಯಾಣ ಮಂಟಪದಲ್ಲಿ ಯುವತಿ ರಂಪಾಟ ಮಾಡಿದ್ಲು. ಶರತ್ ಹಾಗೂ ಕುಟುಂಬಸ್ಥರ ವಿರುದ್ಧ ಹಲ್ಲೆ ಮಾಡಿದ್ದಾರೆ ಅಂತ ಪ್ರಿಯತಮೆ ಅಶ್ವಿನಿ ದೂರು ನೀಡಿದ್ಲು. ಮಹಿಳಾ ಆಯೋಗಕ್ಕೂ ದೂರು ನೀಡಿದ್ದು, ಮದುವೆ ಆಗೋದಾಗಿ ನಂಬಿಸಿ ವಂಚಿಸಿದ್ದ ಶರತ್ನನ್ನ ಪೊಲೀಸರು ಜೈಲಿಗಟ್ಟಿದ್ದಾರೆ. ಇಬ್ಬರು ಕಾಂಗ್ರೆಸ್ ಶಾಸಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಚಾಮರಾಜನಗರ ಜಿಲ್ಲಾಡಳಿತ ಭವನದಲ್ಲಿ ಸಚಿವ ಕೆ ವೆಂಕಟೇಶ್ ನೇತೃತ್ವದಲ್ಲಿ ಸಭೆ ನಡೀತಾ ಇತ್ತು. ಈ ವೇಳೆ ಚಂದಕವಾಡಿ ಹೋಬಳಿಯ ಕಾಡಂಚಿನ ಭಾಗದಲ್ಲಿ ಆಸ್ಪತ್ರೆ ನಿರ್ಮಿಸುವ ಬಗ್ಗೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಕೃಷ್ಣಮೂರ್ತಿ ತಿಳಿಸಿದ್ರು. ಶಾಸಕರ ಮಾತಿಗೆ ಪುಟ್ಟರಂಗ ಶೆಟ್ಟಿ ರೊಚ್ಚಿಗೆದ್ದಿದ್ದಾರೆ. ಚಂದಕವಾಡಿ ನನ್ನ ಕ್ಷೇತ್ರ, ನಿಮ್ಮ ಕ್ಷೇತ್ರದ ಬಗ್ಗೆ ಮಾತಾಡಿ, ನನ್ನ ಕ್ಷೇತ್ರದ ಬಗ್ಗೆ ನೀವ್ಯಾಕೆ ಪದೇ ಪದೇ ಮಾತಾಡ್ತಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ನಾನು ಕೂಡ 2 ಬಾರಿ ಶಾಸಕನಾಗಿದ್ದೀನಿ ಅಂತ ಕೃಷ್ಣಮೂರ್ತಿ ಹೇಳಿದ್ದಾರೆ. ಈ ವೇಳೆ ಶಾಸಕ ಪುಟ್ಟರಂಗ ಶೆಟ್ಟಿ 4 ಬಾರಿ ಶಾಸಕನಾಗಿದ್ದೀನಿ ಅಂತ ಕೌಂಟರ್ ಕೊಟ್ಟರು. ಸಚಿವರ ಸಮ್ಮುಖದಲ್ಲಿ ಶಾಸಕರ ಮಾತಿನ ಸಮರ ಜೋರಾಗಿ ನಡೆಯಿತು. ತಂಗಿಯ ಮನೆಗೆ ಅಣ್ಣ ಅಳಿಯ ಕನ್ನ ಹಾಕಿದ ಘಟನೆ ಶಿಡ್ಲಘಟ್ಟ ನಗರದ ಇಲಾಹಿ ಬಡಾವಣೆಯಲ್ಲಿ ನಡೆದಿದೆ. ಬುರ್ಖಾ ಧರಿಸಿ ದರೋಡೆಗೆ ಬಂದಿದ್ದ ಅಪ್ಪ ಮಕ್ಕಳು ತಂಗಿಗೆ ಮನಬಂದಂತೆ ಥಳಿಸಿ 60 ಲಕ್ಷ ಮೌಲ್ಯದ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾರೆ. ಮನೆಯಲ್ಲಿದ್ದ ಸಿಸಿಟಿವಿ ವೈರ್ ಕಟ್ ಮಾಡಿ ಬಳಿಕ ಡಿವಿಆರ್ ಅನ್ನ ಸುಟ್ಟು ಹಾಕಿದ್ರು. ಅರ್ಧ ಕೆಜಿ ಚಿನ್ನ, 819 ಗ್ರಾಂ ಬೆಳ್ಳಿಯನ್ನ ದರೋಡೆ ಮಾಡಲಾಗಿದೆ. ಮುಬಾರಕ್ ಎಂಬ ಮಹಿಳೆಯ ಮೇಲೆ ಹಲ್ಲೆ ನಡೆಸಿ ದರೋಡೆ ಮಾಡಲಾಗಿದೆ. ಮುಬಾರಕ್ ಅಣ್ಣ ಇನಾಯತ್ ಪಾಷಾ ಹಾಗೂ ಈತನ ಮಕ್ಕಳಾದ ಶಾರುಖ್ ಪಾಷಾ, ಸಾಹಿಲ್ ಪಾಷಾ ಎಂಬವರು ದರೋಡೆ ಮಾಡಿದ್ರು. ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಡಿಆರ್ ಮೊಬೈಲ್ ಲೊಕೇಶನ್ ಆಧರಿಸಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಪೊಲೀಸರ ವಿಭಿನ್ನ ರೀತಿಯ ಲಂಚಾವತಾರ ಪ್ರಕರಣ ಬೆಳಕಿಗೆ ಬಂದಿದೆ. ದೂರು ಕೊಡೋದಕ್ಕೆ ಬಂದ್ರೆ ಜೆರಾಕ್ಸ್ ಪೇಪರ್ ತಂದು ಕೊಡೋದಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಕನಕಗಿರಿ ಪೊಲೀಸ್ ಠಾಣೆಗೆ ಮಿಸ್ಸಿಂಗ್ ಕೇಸ್ ಕೊಡೋದಕ್ಕೆ ಅರಳಹಳ್ಳಿ ನಿವಾಸಿ ಹೋಗಿದ್ರು. ಈ ವೇಳೆ ಪೊಲೀಸ್ ಸಿಬ್ಬಂದಿಯ ಕಳ್ಳಾಟ ಬಯಲಾಗಿದೆ. ಸರ್ಕಾರ ಹಣ ಕೊಟ್ಟರು ಸಾಮಾನ್ಯ ಜನರ ಹತ್ರನೇ ಜೆರಾಕ್ಸ್ ಪೇಪರ್ ಅನ್ನ ತರಿಸ್ತಾ ಇದ್ದಾರೆ. ಜೆರಾಕ್ಸ್ ಪೇಪರ್ ತಂದ ಬಳಿಕವೇ ಎಫ್ಐಆರ್ ದಾಖಲಿಸ್ತೀವಿ ಅಂತ ದರ್ಪ ಮೆರೆದಿದ್ದಾರೆ. ಒಂದು ದೂರಿಗೆ 3 ಬಂಡಲ್ ಜೆರಾಕ್ಸ್ ಪೇಪರ್ ತರಲು ಸಿಬ್ಬಂದಿ ಪರಶುರಾಮ್ ಹೇಳಿದ್ದು, ಪೊಲೀಸರ ಲಂಚಾವತಾರದ ವಿಡಿಯೋ ಸದ್ಯ ವೈರಲ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.